ಧರ್ಮಸ್ಥಳ ಪ್ರಕರಣದಲ್ಲಿ ರಾಜಕೀಯ ಕದನ ಅಂತೂ ಜೋರಾಗ್ತಾ ಇದೆ. ಅದರಲ್ಲೂ ನಿನ್ನೆ ಧರ್ಮಸ್ಥಳ ಚಲೋ ನಡೆಸಿದ್ದಂತ ಬಿಜೆಪಿ ಅದಾದ ನಂತರ ಸಮಾವೇಶ ಅಲ್ಲಿ ಮಾಡಿದಂತ ಆರೋಪ ಇದು ಕಾಂಗ್ರೆಸ್ ನಾಯಕರ ಸಿಟ್ಟಿಗೆ ಕಾರಣ ಆಗಿದೆ. ಅವರದ್ದು ಧರ್ಮಯಾತ್ರೆ ಅಲ್ಲ, ಅದು ರಾಜಕೀಯ ಯಾತ್ರೆ. ಹೊರ ರಾಜ್ಯ ಹೊರ ದೇಶದಿಂದ ಬಿಜೆಪಿಗೆ ದುಡ್ಡು ಬಂದಿದೆ, ಕಾಂಗ್ರೆಸ್ ಇಲ್ಲಿ ಆರೋಪ ಮಾಡ್ತಾ ಇದೆ. ಏನು ಅಂತಂದ್ರೆ ಬಿಜೆಪಿಗೆ ಇಷ್ಟೊಂದು ದೊಡ್ಡ ಸಮಾವೇಶ ನಡೆಸೋಕೆಲ್ಲ ದುಡ್ಡು ಎಲ್ಲಿಂದ ಬಂತು? ಸಿಎಂ ಸಿದ್ದರಾಮಯ್ಯನವರ ಅನುಮಾನ ಏನು ಅಂತ ಅಂದ್ರೆ ಇವರಿಗೆ ದುಡ್ಡೆಲ್ಲಿಂದ ಬಂತು, ಹೊರ ರಾಜ್ಯದಿಂದ ಹೊರ ದೇಶದಿಂದ ಇವರಿಗೆ ದುಡ್ಡು ಬಂದಿದೆ ಅಂತ ಆರೋಪಿಸಿದ್ದಾರೆ. ಈ ಮಾತಿಗೆ ಬಿಜೆಪಿ ನಾಯಕರುಗಳು ಗರಂ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸೌಜನ್ಯ ಮನೆಗೆ ಬಿಜೆಪಿ ನಾಯಕರುಗಳ ದಿಢೀರ್ ಭೇಟಿ ಇತ್ತಲ್ಲ, ಅದು ಕೂಡ ಬೇರೆ ಬೇರೆ ತೆರಣ ಅಂತ ಚರ್ಚೆ ಹುಟ್ಟಾಕ್ತಾ ಇದೆ. ವಿದೇಶಿ ಫಂಡಿಂಗ್, 4-5 ರಾಜ್ಯಗಳಲ್ಲಿ ಸಂಚು, ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟ ಆರೋಪ ಪ್ರಕರಣದಲ್ಲಿ ಬಿಜೆಪಿ ಮಾಡಿರೋ ಗಂಭೀರ ಆರೋಪಗಳಿವು. ಇದೇ ಮಾತುಗಳನ್ನ ನಿನ್ನೆ ಧರ್ಮಸ್ಥಳ ಚಲೋ ಸಮಾವೇಶದಲ್ಲೂ ಕಮಲ ಪಡೆ ನಾಯಕರು ಪುನರುಚ್ಚರಿಸಿದ್ರು. ಬಿಜೆಪಿ ಹೀಗೆ ಆರೋಪ ಮಾಡ್ತಿರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. ಬಿಜೆಪಿ ಅವರಿಗೆ ಹೋರಾಟ ಮಾಡುವುದಕ್ಕೆ ದುಡ್ಡು ಬಂದಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಆದರೆ ಈ ಆರೋಪವನ್ನ ಬಿಜೆಪಿ ನಾಯಕರು ತಳ್ಳಿ ಹಾಕಿದ್ದಾರೆ. ಇದರ ಹಣಕಾಸಿನ ನೆರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೋಢೀಕರಣ ಆಗಿದೆ ಎನ್ನುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪಷ್ಟ ಆಗಿದೆ. ಇವ್ರಿಗೆ ದುಡ್ಡು ಬಂದಿದೆ, ಬಿಜೆಪಿ ಅವರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಇವ್ರಿಗೆ ಯಾರು ಕೊಡೋರು? ಇವ್ರಿಗೆ ಮುಖ್ಯಮಂತ್ರಿಗಳೊಬ್ಬರು ಈ ರೀತಿ ಮಾತಾಡ್ತಾರಂದ್ರೆ ಒಂದು ರೀತಿಯ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಕ್ಕಂಥ ಮಾತುಗಳಿವು. ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ಗೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿತದ? ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಧರ್ಮಸ್ಥಳ ಪ್ರಕರಣದ ಪ್ರೊಡ್ಯೂಸರ್ ಅಂತ ಆರೋಪಿಸಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೆಲ್ಲ ಸತ್ಯಾನ ಅಂತ ಕೇಳಿದ್ದಾರೆ. ಡೈರೆಕ್ಟರ್ ಯಾರೋ ಇರ್ಬೋದು, ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ. ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ, ನೀವೇ ಮಾಡಿರೋದು. ಇಲ್ಲ ಅಂದ್ರೆ ಧರ್ಮಸ್ಥಳ ಆಯ್ತು, ಚಾಮುಂಡಿ ಮಾಡೋದೆಲ್ಲ ಸತ್ಯನಾ? ಇದಕ್ಕೂ ನಂದು ಹೇಳಕ್ ಹೋಗ್ಬಾರ್ದು. ಇವಕ್ಕೆ ಸತ್ಯ ಇಲ್ವಲ್ಲ, ಇದರಲ್ಲಿ ಅಸತ್ಯದ ಮೇಲೆ ಚರ್ಚೆ ಮಾಡೋದು. ನಿನ್ನೆ ಬಿಜೆಪಿ ನಡೆಸಿದ ಪ್ರತಿಭಟನೆಯನ್ನ ಅಶೋಕ್ ಧರ್ಮ ಅಧರ್ಮದ ವಿರುದ್ಧ ನಡೀತಿರೋ ಹೋರಾಟ ಎಂದು ಕರೆದಿದ್ರು. ಇದಕ್ಕೂ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ ಬಿಜೆಪಿಯದ್ದು ರಾಜಕೀಯ ಯಾತ್ರೆ ಅಂತ ಕಿಡಿಕಾರಿದ್ದಾರೆ. ಧರ್ಮ ಅಧರ್ಮದ ವಿರುದ್ಧವಾದಂಥ ಹೋರಾಟ ಇದು. ಧರ್ಮ ಅಧರ್ಮದ ವಿರುದ್ಧ ಹೋರಾಟ. ಇದರಿಂದ ಧರ್ಮ ಅದರ ಮಧ್ಯೆ ಹೋರಾಟ. ಕಾಂಗ್ರೆಸ್ ಅಧರ್ಮದ ವಿರುದ್ಧ ನಿಂತಿದೆ, ನಾವು ಧರ್ಮದ ಪರವಾಗಿ ಹೋರಾಟ ಮಾಡ್ತೀವಿ. ಧರ್ಮ ಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ. ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ, ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕಿ ಹೋದ್ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಇಷ್ಟೇ ಅಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿದ್ರು. ಆದರೆ ಈ ಒತ್ತಾಯವನ್ನ ಗೃಹ ಸಚಿವ ಪರಮೇಶ್ವರ್ ನಿರಾಕರಿಸಿದ್ದಾರೆ. ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಎನ್ಐಎಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳುನಾಡಲ್ಲಿದ್ದಾರೆ. ಒಬ್ಬ MP ಇದ್ದಾನೆ ತಮಿಳುನಾಡಲ್ಲಿ. ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂತ ಅಗತ್ಯ ಇಲ್ಲ. SIT ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಸೌಜನ್ಯ ನಿವಾಸಕ್ಕೆ ಬಿಜೆಪಿ ನಾಯಕರ ಭೇಟಿ, ಸ್ವಪಕ್ಷದಲ್ಲೇ ಆಕ್ಷೇಪ. ಧರ್ಮಸ್ಥಳ ಯಾತ್ರೆಯ ಬಳಿಕ ಬಿಜೆಪಿ ನಾಯಕರು ದಿಢೀರಂತ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ರು. ಈ ಬೆಳವಣಿಗೆಗೆ ಸ್ವಪಕ್ಷದಲ್ಲೇ ಆಕ್ಷೇಪ ವ್ಯಕ್ತವಾಗಿದೆ. ಕೊನೆ ಕ್ಷಣದಲ್ಲಿ ಆಕೆ ನಿರ್ಧಾರಕ್ಕೆ ತೆಗೆದುಕೊಂಡಿದ್ದು ಅಂತ ಕೆಲ ನಾಯಕರು ಅಪಸ್ವರ ಎತ್ತಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಒಂದ್ ಕಡೆ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರೆ, ಮತ್ತೊಂದ್ ಕಡೆ ಸೌಜನ್ಯ ತಾಯಿಯನ್ನ ಎತ್ತಿ ಕಟ್ತಾರೆ. ನಿಜವಾಗ್ಲೂ ಇವರು ಯಾರ ಪರ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಿಟಿ ರವಿ ಪ್ರತ್ಯುತ್ತರ ಕೊಟ್ಟಿದ್ದು, ನಮ್ಮಲ್ಲಿ ದ್ವಂದ್ವ ಇಲ್ಲ ಎಂದಿದ್ದಾರೆ. ಏನೀಗ CBI ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಅದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ, ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೇನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ. ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಇವ್ರು ಯಾರ ಪರ ಇದ್ದಾರೆ ನೋಡಿ? ಸೌಜನ್ಯ ಹತ್ಯೆಯನ್ನು ಯಾರು ಸಮರ್ಥಿಸಿದೀವ?
ಆ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕೋ ಬೇಡವಾ? ಯಾರು ಕೊಲೆಗಾರರು ಅನ್ನೋದು ಯಾವ ರೀತಿ ಬೇಕಾದ್ರೂ ತನಿಖೆ ಆಗಲಿ ಅಂತ ಅವತ್ತೇ ಹೇಳಿದ್ದೀವಿ ನಾವು. ಅವ್ರು ಹೇಳಿದ ಎಲ್ಲದಕ್ಕೂ ನಮ್ಮ ಸಹಮತ ಇದೆ ಅಂತ ನಾವೇನು ಹೇಳಿದೀವ? ಏನು ಯಾವ ದ್ವಂದ್ವ ನೀತಿನೂ ಇಲ್ಲ, ನಮಗೆ ಭಾಳ ಸ್ಪಷ್ಟತೆ ಇದೆ. ದಯಮಾಡಿ ನೀವು ದ್ವಂದ್ವವಾಗಿ ಯೋಚನೆ ಮಾಡಬೇಡಿ, ನಮ್ಮದು ಭಾಳ ಸ್ಪಷ್ಟತೆ ಇದೆ. ಇನ್ನು ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳ ಯಾತ್ರೆಗೆ ಸಜ್ಜಾಗಿದ್ದಾರೆ. ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಮೈಸೂರು ಹಾಗೂ ಕುಣಿಗಲ್ ಧರ್ಮಸ್ಥಳ ಯಾತ್ರೆಗೆ ಸಿದ್ಧತೆ ನಡೆದಿದೆ. ಈ ನಡುವೆ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಗೃಹ ಸಚಿವ ಪರಮೇಶ್ವರರನ್ನ ಭೇಟಿಯಾಗಿದ್ದಾರೆ. ಪ್ರಕರಣದ ತನಿಖೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.